ನಮಸ್ಕಾರ ಗೆಳೆಯರೆ, ನಾನಿವತ್ತು ನಿಮಗೆ ನಮ್ಮ ಒಂದು ಕಿರುಪ್ರವಾಸದ ವರದಿಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾವು ನಮ್ಮ ಶಾಲೆಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದ್ವಿ. ಅವರ ಬಗ್ಗೆ ಒಂದಿಷ್ಟು ಸದ್ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ನಂತರ ನಮ್ಮ ತಂಡ ರೆಡಿಯಾಗಿತ್ತು. ಹೋಗೋ ಪ್ಲೇಸು ಕವಲೆದುರ್ಗ ಅಂತ ಡಿಸೈಡ್ ಆಗಿತ್ತು. ದುರ್ಗಾಂಬ ಬಸ್ ರೆಡಿ ಇತ್ತು, ಹೊರಟ್ವಿ. ಆದರೆ ತುಂಬ ಬಿಸಿಲಿರೋ ಕಾರಣ ಕವಲೆದುರ್ಗದಲ್ಲಿ ಟ್ರೆಕ್ಕಿಂಗ್ ಕಷ್ಟ ಸಾಧ್ಯ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಹಾಗಾಗಿ ಭೀಮೇಶ್ವರದ ತೂಗು ಸೇತುವೆಯನ್ನು ನೋಡಲು ನಮ್ಮ ತಂಡ ತೆರಳಿತ್ತು. ಹಳ್ಳಿ ದಾರಿಯಲ್ಲಿ ಹೊರಟ ನಮ್ಮ ತಂಡಕ್ಕೆ ರಸ್ತೆಯ ಇಕ್ಕೆಲೆಗಳಲ್ಲಿ ನೇರಳೆ ಹಣ್ಣು ಬಾಬಾ ಅಂತ ಕರಿತಾ ಇತ್ತು. ನಾವು ಬಿಡ್ತೀವ, ಅಡ್ಬಡಿಕೆ ಹೊಡೆದೇ ಬಿಟ್ಟು. ನಮ್ಮ ಮಕ್ಕಳು ಸಹ ನಾವೇನು ಕಮ್ಮಿ ಇಲ್ಲ ಅಂತ ಅವರು ಸಹ ಟ್ರೈ ಮಾಡಿದ್ರು ಅಡ್ಬಡಿಕೆ. ಮೊದಲೇ ಮಲೆನಾಡು ಹುಡುಗರು ಕೇಳಬೇಕಾ. ಅಲ್ಲಿಂದ ನಮ್ಮ ತಂಡ ನೇರವಾಗಿ ಭೀಮೇಶ್ವರ ದೇವಸ್ಥಾನಕ್ಕೆ ಹೊರಟು. ಮಾರ್ಗ ಮಧ್ಯದಲ್ಲಿ ನಮ್ಗೆ ಎದುರಾಗಿದ್ದು ಹೃದಯವಂತರಾಗಿರ್ತಕ್ಕಂಥ ಜಗಣ್ಣವ್ರ ಅಂಗಡಿಲಿ ಐಸ್ ಕ್ರೀಮು, ಚಾಕ್ಲೇಟು, ಕೋಲ್ಡ್ ಡ್ರಿಂಕ್ಸು ತಗೊಂಡು ಇಲ್ಲೇ ನಮ್ಮ ಮಕ್ಕಳೆಲ್ಲ ದಾಹವನ್ನು ತೀರಿಸ್ಕೊಂಡ್ರು. ಅಷ್ಟೊತ್ತಿಗಾಗಲೇ ನಮ್ಮ ವಿನುತಾ ಮೇಡಮು ಅವ್ರ ಸ್ಕೂಟಿಲಿ ಅವರಿಬ್ಬರು ಮಕ್ಕಳನ್ನು ಕರ್ಕೊಂಡು ಸಾನ್ವಿ ದಕ್ಷ, ಹೀರೋ ನನ್ನ ವೈಫು ಅರ್ಪಿತನ ಮನೆಯೂ ಇಲ್ಲೇ ಇರೋದ್ರಿಂದ ಅವಳು ಅವ್ರ ಮಗನ ಕರ್ಕೊಂಡು ಬಂದು ಗುಳ್ಳು, ನಾನು ಅರ್ಪಿತ. ಅಶ್ವಿನಿ ಮೇಡಮು ಅವ್ರ ಮನೆಯವ್ರನ್ನ ಕರ್ಕೊಂಡು ನಮ್ಮ ಒಂದು ಪ್ರವಾಸಕ್ಕೆ ಎಂಟ್ರಿ ಕೊಟ್ಟರು. ಅಲ್ಲಿಗೆ ನಮ್ಮ ತಂಡ ಭೀಮೇಶ್ವರ ದೇವಸ್ಥಾನದ ಪ್ರಾಂಗಣಕ್ಕೆ ಬರುತ್ತೆ. ಇಲ್ಲಿ ನಮ್ಮ ಮುದ್ದು ಪುಟಾಣಿ ವೈಷ್ಣವಿಯ ಜನ್ಮದಿನವನ್ನು ನಾವೆಲ್ಲರೂ ಸೇರಿ ಆಚರಿಸ್ತಾ ಹೋಗ್ತೀವಿ. ನಮ್ಮ ಶಾಲೆಯ ಕ್ಯೂಟ್ ಮಗಳು ಇವಳು. ತದನಂತರ ನಮ್ಮ ಮಕ್ಕಳು ತಮ್ಮ ಸ್ವೀಟ್ ಸ್ಪಾಟ್ ನೀರಿಗೆ ಇಳಿತಾರೆ. ಸೇಫ್ಟಿ ಮೆಜರನ್ನು ಸಹ ಅನುಸರಿಸ್ತಾರೆ. ನಮ್ಮ ಗುಳ್ಳು ಸಹ ಮೊದಲನೇ ಬಾರಿಗೆ ನೀರಿನಲ್ಲಿ ಇಳಿದಿದೆ. ಸೊ ಅವರ ಒಂದು ಖುಷಿಗೆ ಪಾರವೇ ಇರಲಿಲ್ಲ. ನಮ್ಮ ಮಕ್ಕಳು ತುಂಬಾ ಎಂಜಾಯನ್ನು ಮಾಡಿದ್ರು. ಇಲ್ಲಿ ತಮ್ಮ ವಿವಿಧ ಪೋಸ್ಗಳಲ್ಲಿ ಫೋಟೋವನ್ನು ತೆಗೆದುಕೊಂಡ್ರು. ನಾನು ಕೂಡ ಕಮ್ಮಿ ಇಲ್ಲ, ಕೊಟ್ಟೆ ಪೋಸು. ಸೊ ಇಲ್ಲಿ ನೀವು ಗಮನಿಸ್ಬೋದು, ಭಾಳ ಚೆನ್ನಾಗಿದೆ ಆಟ ಆಡೋದಕ್ಕೆ. ತುಂಬ ಕೆಳಗೆ ನೀರನ್ನ ಹರಿತಾ ಇದೆ. ಸೊ ಸೇಫ್ಟಿ ಮೆಜರ್ಮೆಂಟ್ ತಗೊಂಡು ನಾವು ಆಟ ಆಡಿದ್ವಿ ಇಲ್ಲಿ. ಮತ್ತು ನಮ್ಮ ಮಕ್ಕಳು ಸೇರಿ ನಾವೆಲ್ಲರೂ ಸೇರಿ ಊಟವನ್ನು ಸಹ ಇಲ್ಲಿಯೇ ನಾವು ಮುಗಿಸಿದ್ವಿ. ಅದಾದ್ರ ಮೇಲೆ ಇಲ್ಲೇ ಇರ್ತಕ್ಕಂತಹ ಶಿವನ ಒಂದು ಸ್ಟ್ಯಾಚ್ಯೂ ಬಳಿ ಫೋಟೋ ತಗೊಂಡ್ವಿ. ನಾವು ಮಂಜುನಾಥ್ ಸರ್ ಧ್ಯಾನ ಕೂಡ ಮಾಡಿದ್ವಿ. ಇಲ್ಲಿಂದ ನಾವು ತೆರಳಿದ್ದು ಭೀಮಸೇತು ಮುನಿವೃಂದ, ಭೀಮೇಶ್ವರ ಮಠ. ಇದು ಸಹ ಒಂದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ ಆಗಿದೆ. ಪುರಾಣ ಪ್ರಸಿದ್ಧಿಯನ್ನು ಸಹ ಇದು ಹೊಂದಿದೆ. ಇಲ್ಲಿಯೂ ಸಹ ನಮ್ಮ ಮಕ್ಕಳು ಹಲವಾರು ಫೋಟೋಸ್ಗಳನ್ನು ತೆಗೆದುಕೊಂಡ್ರು. ಛಾಯಾ ಮೇಡಮ್ ಅವರಿಗೆ ಅವರ ಹಿಂದಿನ ಒಬ್ಬರು ಪೇರೆಂಟ್ಸ್ ಸಹ ಇಲ್ಲಿ ನಮಗೆ ಸಿಕ್ಕಿದ್ರು. ಅವರು ಒಳ್ಳೆಯ ಮಾಹಿತಿಯನ್ನು ನೀಡಿದ್ರು. ಛಾಯಾ ಮೇಡಮ್ ಅವರ ನೇತೃತ್ವದಲ್ಲಿ ನಂತರ ನಾವು ಬಂದಿದ್ದು ದ ಮೋಸ್ಟ್ ವಂಡರ್ಫುಲ್ ಸ್ಪಾಟ್, ಹ್ಯಾಂಗಿಂಗ್ ಬ್ರಿಡ್ಜ್ ಇನ್ ಮಿನಗುಂದ. ಪ್ರವಾಸದಲ್ಲಿ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೂ ಚೆನ್ನಾಗಿತ್ತು. ಇದು ಹ್ಯಾಂಗಿಂಗ್ ಬ್ರಿಡ್ಜು. ಕೇವಲ ರೋಪ್ನ ಸಹಾಯದಿಂದ ಈ ಬ್ರಿಡ್ಜನ್ನು ಮಾಡಿದ್ದಾರೆ. ಇಲ್ಲಿ ನಮ್ಮ ಮಕ್ಕಳ ಆಟಕ್ಕೆ ಪಾರವೇ ಇರಲಿಲ್ಲ. ನಮ್ಮ ಮಂಜುನಾಥ್ ಸರ್ ಒಂದಿಷ್ಟು ಆಕ್ಟಿವಿಟೀಸ್ಗಳನ್ನು ಸಹ ಮಾಡಿದ್ರು. ಇಲ್ಲಿ ಫೋಟೋಸ್ಗಳನ್ನೆಲ್ಲ ತಗೊಂಡ್ವಿ. ಸೂಪರ್. ಶೂ 3 4 ಚಿಂದಿ ಚಿತ್ರಾನ್ನ, ಓಂದಿ ಮೊಸರನ್ನ, ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಗೊಂಕುರ್ ಗಪ್ಪೆ, ಮಾಡೂರ್ ಮಕ್ಕಳು ಸೇತುವೆ ಮೇಲೆ. ಓಕೆ, ನಾನು ಕ್ರಿಸ್ಟಿಯಾನೋ ರೊನಾಲ್ಡೋ ಸೆಲೆಬ್ರೇಷನ್ ಪೋಸು ಹೆಂಗೆ ಬರಲಿಲ್ಲ. ಇಲ್ಲಿಂದ ಮತ್ತೆ ಜಗಣ್ಣವ್ರ ಅಂಗಡಿಗೆ ಹೋಗಿ ಅವರೇ ನಮಗೆ ಓಮಿನಿಲಿ ಅಲ್ಲಿಂದ ರಂಜತ್ ಕಟ್ಟೆ ಅವರಿಗೆ ಡ್ರಾಪ್ ಹಾಕಿದ್ರು. ಅಲ್ಲಿ ನಮಗೆ ದುರ್ಗಮ್ಮ ಬಸ್ಸು ಮತ್ತೆ ಅದೇ ಬಸ್ಸು ಸಿಕ್ತು. ಅಲ್ಲಿಂದ ನಾವೆಲ್ಲರೂ ನಮ್ಮ ಮನೆಯ ದಾರಿಯನ್ನು ಹಿಡಿದ್ವಿ, ಶಾಲೆಯ ದಾರಿಯನ್ನು ಹಿಡಿದ್ವಿ. ಸೊ ಈ ಒಂದು ಕಿರು ಪ್ರವಾಸ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು, ಭಾಳನೇ ಖುಷಿಯನ್ನು ಕೊಡ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಕುವೆಂಪು.